ವಾ ಗೋಲ್ಡ್ಯಾ ನನಗಿನ್ನ KGF ಸ್ಟಾರ್ಟಾ ಸ್ವರ್ಗ ಬಂತಿರತ್ತೆ ಒಂದಕ್ಕೆ ಬಂತಿ ಅಲ್ಲಿ ಪ್ಯಾಕ್ ಹೇಗೆ ಮಾಡೋದು ಮತ್ತೆ ಅಲ್ಲಿ ಪ್ಯಾಕ್ ಮಾಡೋದಾ ಹಾಂ ಟ್ರೈ ಮಾತ್ರ ಇಲ್ಲಿ ಮಾಡೋದು ನೀರ್ದು ಶಬ್ದದಲ್ಲಿ ಫಾಲ್ಸ್ ತಕ್ಕೊಂಡು ಪೈ ಬೇಗ ಬೈ ಅವೇನ ಕಿಂಜ ಕೊಟ್ರೆ ಹೊಸತ್ತ ಪರತ್ತ ದಾದಾ ಅಲ್ಪರೆಂಡು ಏನ ಅಲ್ಪರೆಂಡು ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಕಂಡು ಬಿದ್ದಾನೆ ನೀಕ್ ಬಿತ್ತು ಪಾಡ್ದು 24 ದಿನ ಕಂಡಡು ಏನ ಕೊಟ್ಟಿದ್ದುಂಡು ಏತು ಪುರ ಕೊಟ್ಟಿದ್ದುಂಡು ಪುರ ತೂಡು ಏನ ಕಲ್ಪೋಡು ಓದನಿಯ ನಿನ್ನ ಮೋಳೆ ತೋಜಿ ಹಾಯ್ ಬೇಗ ಬಲ್ಲಯ್ಯ ಬರ್ಸ ಬರ್ಪುಂಡು ಅಂದ ಯಾನ್ ರೈನ್ ಕೊಟ್ಟು ಪಾಡ್ದೈತ ಮಂಡೆಲ್ಲುಂಡು ತಪ್ಪಿ ಪಾಡ್ದೆ ಏನಾಗ್ತದೆ ಒಂದು ನೀರು ಬುರ್ದು ಆತಿನ ಗುರಿಯ ಹತ್ತು ಮಾರೆ ಅವು ಮಣ್ಣಿಗೆ ಇದ್ದೀನಿ ಎರಗೆ ಇದ್ದೀರಿ ತೋಟದ ಶಬ್ದದಿಲ್ಲ ಎಂತ ಗುಳು 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 ಹಿಂಗೆಲ್ಲ ಕಂಡ ಬತ್ತಂಡು ಏನಾತಂಡು ನಮ್ಮ ಬೆಲ್ಚಪ್ಪ ಮಿಸ್ಟರ್ ಬೆಲ್ಚಪ್ಪ ಉಳ್ಳೇರ ಹಾಂ ಉಂತಂದೇರಿಯಾ ಇಲ್ಲೇರು ಫುಲ್ ನಮ್ಮ ಕಂಡ ಪಚ್ಚೆ ಆತಂಡು ಪಜೀರ್ ಹತ್ತು ಮಾರೆ ಬೈ ಒಂದು ಕೈ ಆತಿ ನಾವು ಐಟೆ ಬಾರ ಆಪಿನ್ ನಾನು ಆಗಲ್ಲ ನೈಟ್ ಪಜೀರ್ ಆತೀನಿ ನಮ್ಮ ಐಟ್ ಕೈ ಒಂದು ನನ್ನ ಐಟ್ ಕೊರಳು ಬರ್ಕೊಂಡು ಅವೇನು ಪಕ್ಕ ಬಾರ ಆಪುಂಡು ಬಾರ ಆಯ್ಬಕ್ಕ ಕಂಡ ವಾಡ್ನೆ ಮಿಲ್ಲು ವಾಡ್ನು ಕಂಡಗ್ಗೆ ಅವು ಬಕ್ಕ ಅರಿ ಆಪುಂಡು ಏನಾಪುಂಡು ಕಾಯ್ಪಾದ ಉಂಪಿನಾ ಅಂತಲೇ ತೋಡು ಕಿಂಜ ತೋಡು ಕಂಡದ ಪುಡಿ ಇಟ್ಟು ಹೋಗ್ತೀನಿ ಒಂದು ಕಂಡ ನಡೋಡಾತೆ ಒಂಜಿ ನಡ್ತೇರು ಒಂದು ನಮ್ಮ ಕಂಡ ಬಿತ್ತು ದಿನ ನಡಟೊಂಚು ಚೂರು ಕಮ್ಮಿ ಉಂಡು എന്നിട്ട് ಜಾಸ್ತಿ ತಿನ್ನ ಏನು ಗೆತ್ತದು ಅಂಚೆ ಪಾಡು ಬೇಲೆ ಉಂಡು എന്നിട്ട് ಕಂಡಡು ಒಂದು ಸೈಡ್ ಇಂಚೆ ನೀರನ್ನು ಡೌನ್ ಮಲ್ತು ಬಿಟ್ರೆ ಅವು ಮಿತ್ತು ಹೆಚ್ಚಿನ ನೀರು ನಟ ಬಿದ್ದೇಬೋದು ನಮ್ಮ ಒಂದು ತೋಡ ಪುಡಿ ಉಡುಪುನ ಕಂಡ ನಿರ್ಧಾರ ಕಟ್ತು ಬುಂಡ ಪಟ್ಟ ಚೆಪ್ಕೊಂಡು ಭಾರ್ಗವ ಅಲ್ಲಿ ಭಾರ್ಗವ ಒಲದು ಕೈದರ್ಬು ಅಲ್ಲೇ ಕೊಟ್ಟರೆ ಎತ್ತೀನಿ ತೋಜಿಡ ಅಲ್ಲೇ ಅಲ್ಲ ಬೇಲೆ ಅಲ್ಪ ಇಂತಲೇ ಕಿನ್ನ ಬ್ರಿಡ್ಜ್ ತೋಡು ದಾಂಟ್ರೆ ನಮ್ಮ ಕಂಡದ ಬದಿಟ್ಟುಪ್ಪನ ಸೀನ್ ಸ್ವರ್ಗ ಬಂತಿರತ್ತೆ ಒಂದಕ್ಕೆ ಬಂತೀನಿ ಯಾಂತು ಇಲಾಕೈತಿನ ಸ್ವರ್ಗ ಸುಲೆ ಫುಲ್ ಗ್ರೀನ್ ವಾ ಸೌಂಡಲ್ಲಿ ಐತಿ ಹಾರ್ನಲ್ಲಿ ಐತಿ ಒಯ್ತೆಲ್ಲ ಡಿಸ್ಟರ್ಬೆನ್ಸ್ ಇತ್ತು
ಇಡೇ ಬರ್ತದುಂಡತೆ ಒಂಜಿ ಅರ್ಧ ಗಂಟೆ ಸ್ಪೆಂಡ್ ಮಾಡ್ತಿಂಡೆವು ಫುಲ್ ಮೈಂಡ್ ಫ್ರೆಶ್ ಆಗ. ತಾರದ ಮರ ಐಟೊಂಜಿ ಐನು ತಾರೆ ಆತನ ಮರ ಒಂದನ್ನೆಲ್ಲ ಒಂಜಿ ಕೊಯ್ನಾಗದೆ ತಿಕ್ಕು ಕಂಡಡು ಪಂಜಿಲ್ಲ ಬರ್ಪ ಪಂಜಿಲು ತಿಕ್ಕಂಡ ಪಂಜಿ ತಿನ್ಬಿಡು ಪಂಜಿ ಬಣ್ಣ ನಮ್ಮ ಪಂಜುರ್ಲಿ ಆತೆ ದೈವ ತಿಂದ ಮಲ್ಲೆಚ್ಚು ಅದ ಅಕ್ಕ ಪ್ರಾಣಿ ಪಕ್ಷಿಲಿ ಏನೋ ತಿನ್ನಲ್ಲ ಮಲ್ಲೆಚ್ಚು ಮಂಗನಗಳು ಬರ್ಪು ಜರಿಡೆ ಇನಿಕ್ ಕರೆಕ್ಟ್ ಅದು 24 ದಿನ ಅಂಡು ಬಿತ್ತಬಾರ್ದು ಕಂಡಾಗ ಈತು ಬೈದಿನ ನನ್ನ ನಟೆ ದಪ್ಪ ಐತಿನಾಗ ಎತ್ತದ ಆ ಸೈಡ್ ಒಬ್ಬರು ಪಾಡು ಕಮ್ಮಿ ಇತ್ತಿನಲ್ಲ ಆಲ್ಮೋಸ್ಟ್ ಉಂಡು ಆಂಡ ದಪ್ಪ ಜಾಸ್ತಿ ಉಂಡು ದಪ್ಪ ಐತಿನಾಗ ಎಪ್ಪೊಡೆ ಏನ ಪುಣಿ ಕಟ್ಟುನಾ ಹಾಂ ಏನಂದ್ಯಾ ತುಗ ಕೈ ಕೆಸರಾದರೆ ಬಾಯಿ ಮೊಸರು ಬಂದ್ಬರತ್ತೆ ಇನ್ನು ಬಾಯಿಡೆ ಕೆಸರ ಅಣ್ಣ ಮಾರೆ ಯಾನ್ ಅರ್ಧ ಕಟ್ಟಿ ಕುಡಾಯಿ ಕಟ್ಟುನ್ಗೆ ಅವನಟ ನೀರು ಉಲಾಯ ಬರ್ಬಣ ಈಗ ಬದಿದ ಪುನಿ ಕಟ್ಟು ಒಂದು ಹೆಂಗ ತೋಟದ ಬದಿ ಇಟ್ಟು ಹಂಗೆ ಸೌಂಡ್ ತಿಲ್ಲ ಹೆಂಚೆ ಒಂದು ಹಾಂ ಸೀಕ್ರೆಟ್ ಪ್ಲೇಸ್ ನೀರು ತಿಲ್ಲ ಹೆಂಚೆ ಬರ್ಕೊಂಡು ನೆಕ್ಕ ಕೇರ ಒಲ್ಲ ನೀರು ತಂದೊಡಿ ಪೂರಪ್ಪು ನಡಿ ಈ ಪ್ಲೇಸಲ್ಲಿ ತೋಡ್ತಿಲ್ಲ ಅಲ್ಲೇ ನೆಟ ಪಂಚ ಸುಲೀಲೋಣ ನೀರ್ದು ಶಬ್ದತಿಲ್ಲ ಫಾಲ್ಸ್ ತಕ್ಕೊಂಡು ಸರ್ ಅಂಡ ಮರ ನಿನ್ನ ಬೇಲೆ ಈ ಮಲ್ಲ ಕೊಟ್ಟರೆ ಬಸಿದ್ದೀನ ಹಾಂ ದಾದ ಬನ್ನಿ ಮಣ್ಣ ಏನೈಕ್ ಹಾಂ ಹಾಂ ಸರಿ ಎಂಕಲ್ ನಾನು ಒಂಚೂರು ಬೇಲೆ ಉಂಡು ಅವಳ ಮಲ್ತದ ದೂರ ಹೋಗಿ ಇಲ್ಲಾಗ ಅಮ್ಮಡ ಬೆಚ್ಚ ಬೆಚ್ಚ ಕಾಫಿ ಮಲ್ಪರ ಅನ್ಕ ಮಣ್ಣೆ ಪಾಡುವ ಇರುತ್ತೂಲೆ ಹ್ಞೂ ಹ್ಞೂ ಚಿನ್ನನಾ ಗೋಲ್ಡ್ ಓ ಮೈ ಗಾಡ್ ತಿಗ ವಾ ಗೋಲ್ಡ್ಯಾ ನನಗಿನ್ನ KGF ಸ್ಟಾರ್ಟಾ ಭಾರ್ಗವಾಗ ಬಂಗಾರ ತಿಕ್ಕಣಿಗೆ ಬಂಗಾರದ ಗಣಿಯ ತುಕ ಸರಿಯಾ ತುಕ ಅಂದಿಯ ಗೋಲ್ಡೇನಾ ಅಂದದ ಪಸಂದ್ ಓದಬೇಕದು ಚೈನ್ ಮಲ್ಪಕನಿಟ್ಟವ ಅದು ಕಲ್ಲು ಇರ್ನ ಫಿಶ್ದ ಬ್ರಿಡ್ಜ್ ಪೋಂಡ ಫಿಶ್ದ ಬ್ರಿಡ್ಜ್ ಉಂಡ ಅಲ್ಲೇ ಮುಗಲ್ ಪೋಪಿಂತುಲೆ ಪೂರ ಅಂಚಿ ಕಾರ್ಲದ ಅಂಚಿ ಪೋಂದುಂಡು ಇಂಚಿ ಸೈಡ್ ನಮ್ಮ ಅರಬ್ಬಿ ಸಮುದ್ರ ಒಪ್ಪುಂಡು ಆಪೆ ಸೈಡ್ ನಮ್ಮ ಪಶ್ಚಿಮ ಘಟ್ಟ ಒಪ್ಪುಂಡು ಆ್ಯಕ್ಚುಲಿ ಏನೋ ಗೊತ್ತುಂಟು ಸ್ಪೆಷಲ್ ಎಂಕಲಿಗೆ ಪಶ್ಚಿಮ ಘಟ್ಟ ಪೂರ್ವ ಉಪ್ಪುಂಡು ಪಂಡ ಎಂಕಲು ಪಶ್ಚಿಮ ಉಪ್ಪುನದ ಓ ಭಾರ್ಗವ ಪಶ್ಚಿಮ ಘಟ್ಟ ಒಂಚಿ ಸೈಡ್ ಉಂಡು ಅಲ್ಲೇ ಗೊತ್ತುಂಡು ಅಂಚ್ ಸೈಡ್ಗೆ ಬೊಕ್ಕ ಸಮುದ್ರ ಅರಬ್ಬಿ ಸಮುದ್ರ ಒಂಚುಂಡು ಭಯಂಕರ ಮಾರೆ ಈ ಅರಬ್ಬಿ ಸಮುದ್ರ ಗೊತ್ತಾನ ಅಂದ ಪುದಾರದೇನು ಅರಬ್ಬಿ ಸಮುದ್ರದ ಕಾಪು ಫೇಮಸ್ ಬೀಜಾ ಹ್ಞೂ ಅದೇ ಒಂದು ಭಾರ್ಗವನ ಗ್ರೀನ್ ಫ್ರೇಮ್ಗೆ ನೆಟ್ ಫೋಟೋಗೆ ಪೊಡ್ಗೆ ఆయన ఎక్కడ తించా ఉందండి నెట్ గ్రీన్ ఫ్రేమ్ ఫోటోకి ఎత్తి పాడువే ವೈಟ್ ಪಾಡ್ನು ಗೂಗಲ್ಡೆ ಒಂಜಿ ಕಮ್ಯುನಿಟಿ ಪೋಸ್ಟ್ ಒಂದುಂಡು ಐಟ್ ಫೋಟೋಗೆ ಎತ್ತು ಪಾಡುವೆ ಎಂದೊಂಜಿ ಸಣ್ಣ ಪ್ರಯತ್ನ ಗ್ರೀನ್ ಫ್ರೇಮ್ ನೆಟ್ ಗ್ರೀನ್ ಫ್ರೇಮ್ ಮಲ್ಪೊಡ್ಗೆ ಈಗ ಟ್ರೈ ಮಲ್ಪ ಅವು ಕಲ್ಲ ಅಂತ ಮಾರ ಬಂಗಾರ ನಿಜ ಬಂಗಾರ ನೆಕ್ಲೆಸ್ ಮಲ್ಪಡ ನಿಕ್ಕೆ ಒಂದು ಗೋಲ್ಡಾ ನನ್ನ ನಮ್ಮ ಕಂಡನ KGF ತಗಲು ಪಸೋಪೇರ ಅಂದ ಒಂದು ಗೋಲ್ಡ್ ಎರಡ ತುಲೆ ಗೋಲ್ಡ್ ದಕ್ಕ ತೋಜ್ಜಿ ಎಂಕ್ ಒಂದ ಒಂಜಿ ಲೈನ್ ಉಂಡ ತಾತ ಒಂಜಿ ಲೈನ್ ಉಂಡಿಗೆ ಚಿನ್ನ
ಭಾರ್ಗವ ಜಾದು ಗೊತ್ತುಂಡ ಅವು ಚಿನ್ನತ್ ನಮ್ಮ ಕಂಡಂಟು ಉಂಡದ ಕಂಡಡ್ ಬೆನ್ನಿ ಅಂತುಂಡ ಚಿನ್ನ ಅಂತಕ್ಕ ಬೊಳೆ ಹಾಂ ಒಂದೇ ಬೇವು ಮಿಶ್ರಿತ ಯೂರಿಯಾ ದುಂಬ ಖಾಲಿ ಯೂರಿಯಾ ಬರುತ್ತೀನಿ ಈತ ಬೇವು ಮಿಶ್ರಿತ ಯೂರಿಯಾ ಬರ್ಕೊಂಡು ಕಂಡ ಪಾಂಡಲ ಆಯ್ತು ಭಾಗ್ಯಲ್ಲ ಜೊತೆ ಕಡೆಕ್ಲ ಕಂಡ ಜೊತೆ ಈತ ಮೂಲ ಪುರ ಜಾಸ್ತಿ ಅನ್ನತ್ತೆ ಪನಿಗೆ ಎಪ್ಪು ಎತ್ತದು ಒಂದೇನು ಪುರ ನಟ್ರೆ ಎಣ್ಣಲ್ಲ ಐಟ ಪೋತಂಡು ತೋದು ಐಟ ನಡ್ಪಿ എനിക്ക് 52 ದಿನ ഉണ്ട് ಕಂಡಡು ಬಿತ್ತಬಾರ್ದು ಅವೇನು ಏನಪ್ಪ ರಾತ್ರಿ ಬಂದು ತೂವರೆ ಪೋಂದಿಲ್ಲ ಕೂಡ ಎರಡು ಪುರ ಬೈದೆ ಜೋರು ಬಲ್ಲ ಬಂದಾಗ ಪುರ ನೀರು ಸೆಟ್ ಮಾಡ್ತಾರೆ ಪುರ ನೀರು ಬರ್ಬೋದಿಲ್ಲ ಅದು ವೈಟ್ ಹಾಂ ಹಾಂ ತೋಡು ನೀರುಂಡಿಯಾ ತಡನ್ ತಡನ್ ಕತ್ತಲ ಬಿಡುತ್ತೆ ಎಂಕಲ್ ಬರ್ತಿನ ಕಂಡು ಕತ್ತಲ ಇವಾಗ ಕಟ್ರಾಯನ ಕಟ್ರಾಯ ಬರ್ರಿ ಉತ್ಸವನ ಏನ ಪತ್ತರ ಬಾರ್ಗೆ ಒಟ್ಟಾರೆ ಬರ್ತಾರೆ ಅಲ್ಲೇ ಕೋರಿ ಕೋಳಿ ಒಂದು ಕಾಡು ಕೋಳಿಯಾ ಒಂದು ಮಲ್ಲಾಯ ಬಗ್ಗೆ ನಾವಿಲ್ಲಪ್ಪ ನಾನು ಅಂದ ಯಾನೋ ಮಲ್ಲಾಯ ಬಗ್ಗೆ ನಾವಿಲ್ಲಪ್ಪ ನಿನ್ನ ಅಂಡರ್ ಫಾಲ್ಸ್ ನೀರುಂಟು ಬಲ ಇವಲ್ಲ ಬಾರ್ಗೆ ಬಿಜಿಕ್ಕ ಬರೋದಿಲ್ಲ ಮುಲ್ಪ ಪ್ರಾಣಿಲು ಬಕ್ಕ ಏನು ಬೊಲ್ಲದ ಫೋರ್ಸ್ಗೆ ತಂದು ತೋಜೋಡು ಕಲ್ಲು ಪುರಾಡಿ ನಿಲ್ಲಾಗ್ತಾನೆ ಅಂಚೆ ಇದು ನೀರುಂತು ಲಕ್ಕ ಮಲ್ತಾನೆ ನೀರು ಹಾಕೊಂಡು ಐಟ ನೀರು ಬಿದೆ ಬಂದಿತ್ತು ಒಂದಿಟ್ಟು ಅಲ್ಪ ಪುಣಿತ ಅಲ್ಪ ಇನ್ನು ಕಟ್ಟದು ಬತ್ತೆ ಈತ ವೈಟ ಬೋಪಿನ ಭಾರ್ಗವ ಅಂಚು ಸೈಡ್ ದಂಡ ಆತನ ತೋರಿ ನೀರು ಈತ ಕಮ್ಮಿ ಉಂಡು ಕಂಡು ಬನ್ನಿ ಅಟ ಬರ ಕಮ್ಮಿ ಉಂಡು ಹಾಂ ಆಂಡ ಮಸ್ತ್ ಬೋಡು ಅವು ಎಂಚ ಬಂಡ ನೀರು ಉಂತರ ಅಲ್ಲಿ ಉಂತುಂಡ ಅವು ಐಟ್ ಒಂದು ಪುರ ಹಾಪುಂಡು ಏನ ನೀರು ಸತ್ತು ಹೋಗ್ಪುಂಡು ಐಕ್ ನೀರು ಚೇಂಜ್ ಆಗೊಂದು ಎಪ್ಪೋಡು ನೀರು ಬಲ್ಲ ಬರ್ಪಿಲಕ್ಕ ಮಲ್ತೇನೆ ನೀರು ಒಂದು ಶಕ್ತಿ ಪುಣ ಅದಾವು ಕೊಯ್ ಭಾರ್ಗವ ಬಾಬು ಹಾಯ್ ಅಂಪು ಇವತ್ತು ನಮ್ಮ ಗದ್ದೆಗೆ ಸುಫಲ ಮತ್ತು ಯೂರಿಯಾ ಒಂದು ಮಿಕ್ಸ್ ಮಾಡಿ ಹಾಕಬೇಕು ಅಂದರೆ ಈಗ ಕೊರಳು ಬರುವ ಟೈಮು ಆಗ ಅದಕ್ಕೆ ಬೇಕಾದ ಪೌಷ್ಟಿಕಾಂಶವೆಲ್ಲ ಕೊಟ್ಟರೆ ಆಗ ಒಳ್ಳೆ ಬೆಳೆ ಬರ್ತದೆ ಅದಕ್ಕೀಗ ನಾವು ನಮ್ಮ ಮೊನ್ನೆ ತೋಡಲ್ಲಿ ನೀರು ಬರುವ ಹಾಗೆ ಮಾಡಿತ್ತು ಗದ್ದೆಗೆ ಅದೀಗ ಇವತ್ತು ಗೊಬ್ಬರಗಳನ್ನು ಹಾಕೋದ್ರಿಂದ ಗದ್ದೆಗೆ ನೀರು ಹೋಗಬಾರ್ದು ನೀರು ಒಳಗೆ ಹೋದರೆ ಮತ್ತೆ ಹೊರಗೆ ಹೋಗ್ತದಲ್ಲ ಅದಕ್ಕೆ ನೀರು ಗದ್ದೆಯಲ್ಲಿದ್ದದ್ದು ಗದ್ದೆಯಲ್ಲಿರುವ ಹಾಗೆ ಆಚೆ ಸೈಡೆಲ್ಲ ಕ್ಲೋಸ್ ಮಾಡಿದೆ ಈಗ ಒಳಗೆ ಬರೋದನ್ನು ಸ್ಟಾಪ್ ಮಾಡಿದೆ ಈಗ ಬೇವು ಮಿಶ್ರಿತ ಯೂರಿಯಾ ಮತ್ತು ಸುಫಲ ಉಂಟು ಅದನ್ನು ಮಿಕ್ಸ್ ಮಾಡಬೇಕು ಕೈಯಲ್ಲಿ ಅಲ್ಲ ಅದು ಮಾಡಬಾರ್ದು ಇದನ್ನು ಮಿಕ್ಸ್ ಮಾಡುವಾಗ ಅಥವಾ ಗದ್ದೆಗೆ ಹಾಕುವಾಗ ಕೈಯಲ್ಲಿ ಗಾಯ ಇದ್ರೆ ನೋಡ್ಕೊಳ್ಬೇಕು ಅಂದರೆ ಗ್ಲೌಸ್ ಹಾಕಬೇಕು ಗಾಯ ಇದ್ರೆ ಉರಿತದೆ ಅದು ಕೆಮಿಕಲ್ ಅಲ್ಲ ಇದನ್ನೀಗ ಇಡೀ ಗದ್ದೆಗೆ ಬಿಸಾಡಲಿಕ್ಕೆ ಉಂಟು ಇಲ್ಲಿಂದ ಸ್ಟಾರ್ಟ್ ಮಾಡೋದು
ನೀರಲ್ಲಿ ಆಡೋದು, ಮಣ್ಣಲ್ಲಿ ಆಡೋದು. ಮಕ್ಕಳು ಹಾಗೆ ಅಲ್ವಾ, ಮಕ್ಕಳಿಗೆ ಅದೇ ಕೆಲಸ, ಅವರಿಗೆ ಅದೇ ಒಂದು ಎಂಜಾಯ್ಮೆಂಟ್. ಈಗಿನ ಕಾಲದ ಮಕ್ಕಳಿಗೆ ಇದೆಲ್ಲ ಸಿಗೋದಿಲ್ಲ, ಹಳ್ಳಿಯಲ್ಲಿದ್ದರೆ ಮಾತ್ರ ಇಂಥದ್ದೆಲ್ಲ. ಮುಂಚೆ ನಾವೆಲ್ಲ ಹೇಗೆ ಆಟ ಆಡ್ತಿದ್ವಿ ಅದೆಲ್ಲ ಈಗಿನ ಮಕ್ಕಳಿಗಿಲ್ಲ. ಇನ್ನು ಮುಂದಿನ ಮಕ್ಕಳಿಗೆ ಹೇಗೋ ಈಗಲೇ ಹೀಗೆ ಮಕ್ಕಳು, ಮುಂದೆ ಹೇಗಿರ್ತಾರೋ ಅವರಿಗೆ ಇಷ್ಟು ಸಿಗಲಿಕ್ಕಿಲ್ಲ ಅಲ್ವಾ. ಬಿಸಿಲು ಜೋರುಂಟಾ? എനിക്ക് 4 ತಿಂಗಳಾಂಡು ಪಂಡ ಜೂನುಡು ನಮ್ಮ ಬಿತ್ತು ಆಡ್ತೀನಿ. ಅಕ್ಟೋಬರ್ ಇನ್ನು 3 ತಾರೀಕು ಪಂಡ ಆಲ್ಮೋಸ್ಟ್ 4 ಮಂತ್ಸ್ ಈತ ಆತನು ಕೊರಳು ಬೈದನತ್ಲೆ. ಹಾಂ ಅಂದೆ ఉందేనా పంపుడు నీరు వరకేనా ఇంకెలా ಅಂದೆ ಮಸ್ತ್ ಬೋಪಿ ಲಕ್ಕ ಮಾಡ್ತಾರೆ. ನಾನು ನೀರು ಜಾಸ್ತಿ ಅಂದ್ರೆ ಶೀತ ಒಂದತ್ತ ಐಕ್ಲೆ ಶೀತಾವ ಎಂಕ್ಲೊಂಜಿ ತಾರದ ತೈ ನಡ್ತತ ಉಂಡ ತಾರದ ತೈ ಉಂಡು ಮಾರೆ ತಾರದ ತೈ ಉಂಟು. ಹಾಂ ಅಂದು 25 ಸರಿ ಅಂಡ್ ನನ್ನ ಪಿದಾಡ್ಗತ್ತಿಲ್ಲಾಗ ಕಂಡಾಗ ಬೋಡ ನೀರು ಬರೋದುಂಡು ನೀರು ಪಡ ಎತ್ತು ಬತ್ತನಲ್ಲ ತೊಂದರೆ ಹೆಚ್ಚು ನಾವು ಬೈ ಈತ ಹಪ್ಪಜಿಯಾ ಪದ್ಧತಿ ಪ್ರಕಾರ ದೀಪಾವಳಿಯ ಮೊದಲು ಗದ್ದೆದೆಲ್ಲ ಕೊಯ್ದಾಗಬೇಕು. ಆದರೆ ಈಗ ಹವಾಮಾನ ತುಂಬ ಬದಲಾದದ್ರಿಂದ ನಮ್ಮದು ಇನ್ನೂ ಕೊಯ್ಲಿಕ್ಕೆ ರೆಡಿ ಆಗಲಿಲ್ಲ. ಆದರೆ ಮುಂಚೆ ಒಂದು ಕ್ರಮ ಮಾಡ್ತಾಯಿದ್ರು, ಅಂದರೆ ಹೀಗೆ ಮುಂಚೆ ಸಹ ಆಗ್ತಾಯಿತ್ತು. ಅಂದರೆ ಹವಾಮಾನದಲ್ಲಿ ಬದಲಾವಣೆ, ಕಾವೇರಿ ಸಂಕ್ರಮಣ ಬರುವ ಮೊದಲು ಕೊಯ್ಲು ಹಿಡಿಬೇಕು ಅಂತ. ಇವತ್ತು ಆ್ಯಕ್ಚುಲಿ ನಾವು ಬಂದದ್ದು ಕೊಯ್ಲು ಹಿಡಿಲಿಕ್ಕೆ ಅಂತ ಹೇಳಿ. ಕೊಯ್ಲು ಹಿಡಿಯೋದಂದರೆ ಕತ್ತಿಯಲ್ಲಿ ಕೊಯ್ಯೋದು ಮುಂಚಿನ ಕ್ರಮದ ಪ್ರಕಾರ. ಅಂದರೆ ಈಗ ಎಲ್ಲ ಕೊಯ್ಲು ಹಿಡಿಲಿಕ್ಕೆ ಮಾತ್ರ ಕತ್ತಿಯಲ್ಲಿ ಕೊಯ್ಯೋದು ನಾವು, ಮತ್ತು ಕೊಯ್ಲಿಕ್ಕೆಲ್ಲ ಮಿಷನ್ ಬರ್ತದೆ. ಬೇರೆಯವರ ಗದ್ದೆದೆಲ್ಲ ಕೊಯ್ದಾದ್ಮೇಲೆ ನಮ್ಮ ಗದ್ದೆಗೆ ಬಂದು ಮಿಷನಲ್ಲಿ ಕೊಯ್ದು ಇದಾಗ್ತದೆ. ಅದರಲ್ಲಿ ಎಂತಂದರೆ ಭತ್ತ ಬೇರೆ ಆಗೇ ಬರ್ತದೆ ಮಿಷನಲ್ಲಿ ಬರುವಾಗ. ಭತ್ತ ಆಗಿದೆ, ಇದನ್ನು ಕೊಯ್ದು ಮಿಲ್ಲಿಗೆ ಹಾಕಿದ ಮೇಲೆ ಅಕ್ಕಿ ಆಗ್ತದೆ. ನೋಡಿ ನಮ್ಮದು ಮಿಸ್ಟರ್ ಬೆರ್ಚಪ್ಪ ಸಾಕಾಗಿದೆ ಅಂತ ಅವರಿಗೆ. ನಾವು ಅವತ್ತಿಂದ ಇಲ್ಲಿಯವರೆಗೆ ಅವರೇ ನಮ್ಮ ಗದ್ದೆಯನ್ನು ಕಾಯ್ತಾ ಬಂದದ್ದು. ಅಣ್ಣ ಅವರು ಕಾತದಕ್ಕೆ ಅವ್ರು ನಿಂತ ಪ್ಲೇಸಲ್ಲೇ ಕೊಯ್ಲು ಹಿಡಿಯುವ. ಪೂಜೆ ಹೇಳಿದರೆ ಆರತಿ ಅಂತ ಇಲ್ಲ, ಅರಿಶಿನ ಮತ್ತು ಕುಂಕುಮವನ್ನು ಹಾಕಿ ದೇವರಿಗೆ ನಮಸ್ಕಾರ ಮಾಡಿ ಕೊಯ್ಲಿಕ್ಕೆ ಸ್ಟಾರ್ಟ್ ಮಾಡೋದು. ಅಂದರೆ ಲಕ್ಷ್ಮೀ ದೇವರಲ್ಲ, ಲಕ್ಷ್ಮೀ ದೇವರಿಗೆ ಪೂಜೆ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ಪೂಜೆ ಮಾಡಿ ಕೊಯ್ಲು ಹಿಡಿಯೋದು. ದೇವರೇ ಒಳ್ಳೆ ಬುದ್ಧಿ ಕೊಡಿ ನನಗೆ. ಕೊಯ್ಯರ ಬಿದ್ದಾಗಿ ತುಳುಟು ಹೇಳೋದಾದರೆ ಮುಂಚಿನವರೆಲ್ಲ ಇದಕ್ಕೆ ಕೊಯ್ಲು ಅಂದರೆ ಗದ್ದೆ ಕೊಯ್ಯುವಾಗ ಪಾರದನ್ನ ಎಲ್ಲ ಹೇಳಿ ಕೊಯ್ತಾಯಿದ್ರು. ಕೊಯ್ಲು ಹಿಡಿಯುವಾಗಲ್ಲ, ಗದ್ದೆ ಕೊಯ್ಯುವಾಗ. ಗದ್ದೆ ಕೊಯ್ಯುವ ಕಾರ್ಯಕ್ರಮ ಆಯಿತು. ಇದನ್ನೀಗ ಭಾಳ ಸಂತೋಷದಿಂದ ನಾವೇ ಬಳಸೋದಲ್ಲ, ಸಂತೋಷದಿಂದ ಮನೆಗೆ ತಗೊಂಡು ಹೋಗೋದು. ತಲೆಯಲ್ಲಿ ಇಟ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾರೆ. ಸ್ವಲ್ಪ ದೂರ ಇಟ್ಕೊಳ್ಳೋದು ಮತ್ತೆ ಕೈಯಲ್ಲಿ ಇಟ್ಕೊಂಡು ಹೋಗೋದು. ದೂರ ಹೋಗುದಾ? ಎಲ್ಲಿಗೆ ಹೋಗುದು? ಯಾರು ದನ ಕರು ಹಾಕಿದ? ಕರು ದನ ಹಾಕಿದ? ದನ ಎಂತ ಹಾಕಿದೆ? ಅಂಬಿಯ? ಮತ್ತೆ ಕಂಜಿ ಹಾಕಿದ? ಕಂಜಿ ಅಂದರೆ ಕರುವ? ಎಲ್ಲಿಂಟು ಕರು? ಹೋಗಿ ತೋರಿಸಪ್ಪ, ನೀ ಮೇಲಿಂದ ಬಾ. ಸಣ್ಣ ಕರುವ. ಅದಕ್ಕೆ ಎಷ್ಟು ವರ್ಷ ಆಯ್ತು? ಈಗ ಬಂದದಷ್ಟೇ. ಅದಕ್ಕೆ ಹೆಸರಿಟ್ಯಾ? ನಾಮಕರಣ ಮಾಡಿದೆ. ಎಂತದ ಹೆಸರು? ಪುಣ್ಯಗೊಟ್ಟಿಯಾ? ಗೊತ್ತಾ, ಅದ್ರ ಹಗ್ಗ ತೆಗೆದ್ರೆ ಅದು ಓಡಿ ಹೋಗ್ತದೆ. ಅದಕ್ಕೆ ಹಗ್ಗ ಕಟ್ಟಿಟ್ಟಿದ್ದು. ಯಾವುದಕ್ಕೆ? ಕರುವಿಗ? ಕರುವಿದ್ದು ಹಗ್ಗ ಕಟ್ಟಿ ಎಲ್ಲಿ ಕಟ್ಟಿದ? ಅದನ್ನು ದನಕ್ಕೆ ಕಟ್ಟಿದ? ಹೌದಾ? ಇದದು ಊಟಕ್ಕೆ. ಹೌದಾ? ನಿಮಗೆ ಕರು ಅಂದರೆ ಭಾರಿ ಇಷ್ಟ ಆಯ್ತಾ? ಇನ್ನಕ್ಕೆ ನೀನು ಕೊಟ್ಟಿಗೆಲ್ಲ ಇರ್ತೀಯ ದನದ್ದು? ಹಾಂ, ಡೈಲಿ ಹೋಗಿ ನೋಡ್ಲಿಕ್ಕೆ ಉಂಟಾ? ಗುಂಡನ ಹತ್ರ ಮಾತಾಡ್ಲಿಕ್ಕೆ ಉಂಟಾ? ಪುಣ್ಯಕೋಟಿ ಹತ್ರ ಮಾತಾಡ್ಲಿಕ್ಕೆ ಉಂಟಾ? ಇವತ್ತೆ ಕೊಯ್ತಾ ಉಂಟು.
ಬಾರಿದ್ದು ಕೊಯ್ಲು ಸ್ಟಾರ್ಟ್ ಆಗಿದೆ ನಮ್ಮದು. ಕಾಲು ವರ್ಷ ಆಯಿತು. ಇದನ್ನಿನ್ನು ಗೋಣಿಗೆ ಫಿಲ್ ಮಾಡಿ ಮಿಲ್ಲಿಗೆ ತೊಗೊಂಡೋಗ್ಲಿಕ್ಕೆ ಉಂಟು, ಕ್ಲೀನ್ ಮಾಡಿ ಆದಮೇಲೆ. ಮುಂಚೆ ಗದ್ದೆ ಕೊಯ್ದು ಅದನ್ನು ಪಡಿಮಂಚದಲ್ಲಿ ಕುಟ್ಟಿ ಭತ್ತ ಬೇರೆ ಬೈ ಬೇರೆ ಮಾಡ್ತಿತ್ತು. ಈಗ ಮಿಷನಲ್ಲೇ ಬರ್ತದೆ. ಇನ್ನು ಹುಲ್ಲನ್ನು 2 ದಿವಸ ಬಿಟ್ಟು ರೋಲ್ ಮಾಡಿದರೆ ಆಯಿತು. ಭತ್ತ ಕೊಯ್ತಾ ಉಂಟು. ಅದೀಗ ಕೊಯ್ದಾದ್ಮೇಲೆ ಗದ್ದೆ ಮುಖಾಂತರ ಇಲ್ಲಿ ಬರ್ತದೆ. ಇಲ್ಲಿ ಬಂದು ನಾವು ಟರ್ಪಲೆಲ್ಲ ಹಾಕಿ ರೆಡಿ ಮಾಡಿದ್ದೇವೆ. ಗೋಣಿಲೆಲ್ಲ ಹಿಡಿಲಿಕ್ಕುಂಟು. ಗೋಣಿ ಕಟ್ಟಲಿಕ್ಕೆಲ್ಲ ವ್ಯವಸ್ಥೆ ಮಾಡಿದ್ದೇನೆ. ಭಾರ್ಗವ, ಎಲ್ಲಿಗೆ ಹೋಗೋದಾ? ರೈಸ್ ಮಿಲ್ಲಿಗಾ? ಎಂತ ಭತ್ತ ಹಾಕ್ಲಿಕ್ಕಾ? ಹಾಂ, ಹೌದಾ? ಯಾವ ಮಿಲ್ಲಿಗೆ ಹೋಗೋದು? ನಿಟ್ಟೂರು ರೈಸ್ ಮಿಲ್ಲ? ಈಚೆ ನೋಡ. ಏಯ್, ಎಷ್ಟು ಗೋಣಿ ಉಂಟು ಭತ್ತ? ಹಾಂ, 20 ಗೋಣಿ ಉಂಟಾ? 22 ಗೋಣಿ. ಮಾತಾಡ, ಎಂತ ನಿನ್ನ ಶಾಲೆಗೆ ಹೋಗ್ಲಿಲ್ಲ, ರಜೆ ಹಾಕಿದ? ಹಾಂ, ಎಂತ ಈಗ ಹೇಳಿದ್ರೆ ಮಾತಾಡ. ರಜೆ ಹಾಕಿದ್ದ? ಸ್ಕೂಲ್ ಡೇ ಇಲ್ಲೋ? ಸ್ಕೂಲ್ ಡೇ ಹೋಗ್ಲಿಕ್ಕೆ ಉಂಟ? ಈಗ ನಿಟ್ಟೂರಿಗೆ ಹೋಗಿ ಭತ್ತ ಕೊಟ್ಟು ನಮಗೆ ಬೇಕಾದಷ್ಟು ಅಕ್ಕಿ ತಗೊಂಬರುದು. ಇವರು ದಿನೇಶ್ ಹೇಳಿ, ನಮ್ಮ ನೇಬರ್, ಅವರ ಹತ್ರ ಟೆಂಪೋದಲ್ಲಿ ಹೋಗುದು. ಬಂತು ರೈಸ್ ಮೇಲ್, ರೈಸ್ ಮೇಲ್. ಭತ್ತದ ಗೋಣಿ ನೋಡಿ, ರಾಶಿ ರಾಶಿ ಉಂಟು. ಏನು ಬರಲ್ಲ, ಜನನೇ ಇದ್ದಿ. ಅಲ್ಲಿ ನೋಡಿ ಅದು ಮಾಡುದು. ಭತ್ತ ಗಾಡಿ ಅಲ್ಲಿ ನೋಡ, ಭತ್ತದ ಸ್ಟಾಕ್ ನೋಡು. ಗೂಗಲ್ ಪೇ ಉಂಟಾ? ಗೂಗಲ್ ಪೇ ಯಾಕೆ? 5,000. ಇವರು ಇಲ್ಲಿ ಬೆಳಗಿನ ಸಾಯಂಕಾಲ ತನಕ ಕೆಲಸ ಮಾಡ್ತಾ ಇರ್ತಾರೆ. ಇವರು ಮನೆಗೆ ಹಣ ಕಳಿಸ್ಲಿಕ್ಕೋಸ್ಕರ ಗೂಗಲ್ ಪೇಯಲ್ಲಿ ಹಣ ಕೇಳ್ತಾ ಇರ್ತಾರೆ ಅವರು. ಇದೆಂತ ಮಿಷನ್? ಹಾಂ, ಭತ್ತ ಒಣಗಿಸ್ಲಿಕ್ಕ? ಅದು ಒಣಗಿಸ್ಲಿಕ್ಕೆ. ಹಾಂ ಹಾಂ, ಟ್ರೈ ಮಾತ್ರ ಇಲ್ಲಿ ಮಾಡೋದು. ಅಕ್ಕಿ ಸಿಗ್ತದಲ್ಲ ಇಲ್ಲಿ? ಹಾಂ ಹಾಂ ಹಾಂ. ಅಲ್ಲಿ ಪ್ಯಾಕ್ ಹೇಗೆ ಮಾಡೋದು? ಮತ್ತೆ ಅಲ್ಲಿ ಪ್ಯಾಕ್ ಮಾಡೋದಾ? ಹಾಂ. ಅಂತೂ ಈ ವರ್ಷದ್ದು ವ್ಯವಸಾಯ ಆಯಿತು ನಮ್ಮದು ಗದ್ದೆಯದ್ದು. ಇನ್ನೊಂದು ಬೈಹುಲ್ಲೊಂದು ಮುಟ್ಟೆ ಮಾಡಿದರೆ ಅಲ್ಲಿಗೆ ಕಂಪ್ಲೀಟ್ ಆದಾಗೆ. ಮುಂಚೆ ಎಲ್ಲ 2 ಬೆಳೆ ತೆಗಿತಿದ್ರು. ಅಂದರೆ ಇದಾದ ಮೇಲೆ ಉದ್ದು ಹಾಕ್ತಾಯಿದ್ರು. ಇಲ್ಲಿದ್ದರೆ ಕೆಲವರು ನೆಕ್ಸ್ಟ್ ಅಂದರೆ ಮಳೆಗಾಲದ ನಂತರದ್ದು ವ್ಯವಸಾಯ ಸಹ ಮಾಡ್ತಾಯಿದ್ರು. ಈಗ ಬೈಲಲ್ಲಿ ಎಲ್ಲ ಮಾಡೋದಿಲ್ಲ ಹೆಚ್ಚಿನವರು, ಅದರಿಂದ ನಾವು ಸಹ ಮಾಡ್ತಾಯಿಲ್ಲ. ವರ್ಷಕ್ಕೊಂದು ಬೆಳೆ ತೆಗಿತೇವೆ ಗದ್ದೆಯಲ್ಲಿ. ಬೈಹುಲ್ಲೊಂದು ತಗೊಂಡು ಹೋಗ್ಬೇಕು. ಇದಿಷ್ಟಾಗಿತ್ತು ನಮ್ಮ ಈ ವರ್ಷದ ವ್ಯವಸಾಯ. ಎಲ್ಲರೂ ಬೆಳೆ ಬೆಳಿಬೇಕು ಅಂತ ಹೇಳಿ ನನ್ನದೊಂದು ಕಳಕಳಿ ವಿನಂತಿ.
ನಮ್ಮ ಈ ವ್ಲಾಗ್ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಕಮೆಂಟ್ ಹಾಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮ ವಿಡಿಯೋವನ್ನು ಕೊನೆ ತನಕ ನೋಡಿದ್ದಕ್ಕಾಗಿ ಎಲ್ಲರಿಗೂ ತುಂಬು ಹೃದಯದ ಥ್ಯಾಂಕ್ ಯು. ಥ್ಯಾಂಕ್ ಯು, ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಬಾಯ್.